Following data gives the information on the observed lifetime in hours of 22-25 electric bulbs ಅಂತ ಹೇಳಿದ್ರೆ ಎಷ್ಟೊತ್ತವರೆಗೂ ಉರಿಯುತ್ತೆ ಅಂತ ಹೇಳಿ. ಡಿಟರ್ಮೈನ್ ದ ಮೋಡಲ್ ಲೈಫ್ ಟೈಮ್ ಆಫ್ ಅ ಕಾಂಪೊನೆಂಟ್. ಸೊ ಮೋಡ್ ಕಂಡುಹಿಡಬೇಕು. ಮೋಡಲ್ ಅಂತ ಹೇಳಿದ್ರೆ ಮೋಡ್, ಆಯ್ತಾ. ಸೊ ಈ ಬಲ್ಬ್ಗಳು ಎಷ್ಟೊತ್ತು ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಫ್ರೀಕ್ವೆಂಟ್ ಆಗಿ ಎಷ್ಟು ಉರಿಯುತ್ತೆ ಅಂತ ಹೇಳಿ ಕಂಡುಹಿಡಬೇಕು. ಡೇಟಾ ಕಂಟಿನ್ಯೂಸ್ ನೋಡಿ, 20, 40, 60, 80, 100 ಕರೆಕ್ಟ್ ಇದೆ. ಕ್ಲಾಸ್ ಸೈಜ್ ಫಿಕ್ಸ್ಡ್ ಇದೆಯಾ? 20, 20, 20, 20, 20 ಹೌದು, ಸರಿನಾ. ಮುಂದೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಮೋಸ್ಟ್ ಫ್ರೀಕ್ವೆಂಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ದ ಕ್ಲಾಸ್ ಫ್ರೀಕ್ವೆನ್ಸಿ ಇಸ್ ಯಾವುದು? 61. This implies the modal class is ಯಾವುದು? 60 to 80. Therefore ಇದು ನಿಮ್ಮ LO, ಇದು ನಿಮ್ಮ F1, F0, F2, H is 20. So L is equal to 60. ಕರೆಕ್ಟಾ? H is equal to 80 minus 60, 20. F1 is equal to 61. F0 is equal to 52. F2 is equal to 38. ಇವಾಗ ಏನಿದ್ರು ಕ್ಯಾಲ್ಕುಲೇಟ್ ಮಾಡೋದಷ್ಟೇ. M is equal to L plus F1 minus F0 into H divided by 2F1 minus F0 minus F2 ಅಷ್ಟೇ. ಸೊ ಇದು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ. 60 plus 61 minus 52 divided by 2 into 61 minus 52 minus 38 into 20. So this is 60 plus 9 into 20 by 122. 122 minus, ಓಕೆ, ಇದು ಸ್ವಲ್ಪ ಮಾಡಬೇಕಾಗುತ್ತೆ. ಇದು 40, 90, 90, 90 is 31 ಅಲ್ವಾ? ಸರಿನಾ? 32 32 ಸಾರಿ 122 ಅಲ್ವಾ? ಆಯ್ತಾ? ಸೊ ಇವಾಗ ಡಿವಿಷನ್ ಇರೋದು 2 ಅಲ್ಲಿ ಡಿವೈಡ್ ಮಾಡ್ಬೋದು. ಏನಾಗುತ್ತಿದ್ದು ಫ್ಯಾಕ್ಟರು 2 10s 2 4 ಅಲ್ಲಿ ಡಿವೈಡ್ ಆಗುತ್ತಾ? ಹೌದಲ್ಲ, 4 ಅಲ್ಲಿ ಡಿವೈಡ್ ಆಗುತ್ತೆ. 4 5s 8 4s 32 ಅಲ್ವಾ? ನೆಕ್ಸ್ಟ್ 45 ಡಿವೈಡ್ ಬೈ 8 ಕೆಳಗಡೆ ಮಾಡೋಣ. ಇಲ್ಲೆಲ್ಲ ಮಾಡೋಣ. ಇಲ್ಲೇ ಸಾರಿ, ಇಲ್ಲೇ ಜಾಗ ಇದೆ, ಏನಕ್ಕೆ ಅಲ್ಲೆಲ್ಲ ಹೋಗೋದು? 8 ಡಿವೈಡಿಂಗ್ 45 ಇದು ಈಸಿಯಾಗಿ ಮಾಡ್ಬೋದು, ಬಟ್ ಇಲ್ಲಿ ನೋಡ್ಸ್ಬಿಡ್ತೀನಿ. 8 5s 40 dot 5, 8 5s 40, ಸಾರಿ 8 6 48 2, ಓಕೆ 24 5.64 5.645. So basically 65.645 hours. So ಉತ್ತರ ಏನು? Determine the modal lifetime. Therefore the modal lifetime of the bulb is, therefore modal lifetime of the component is equal to 65.654 hours. ಮೋಸ್ಟ್ ಫ್ರೀಕ್ವೆಂಟು ಇಷ್ಟುವರೆಗೂ ಉರಿಯುತ್ತೆ ಅಂತ ಹೇಳಿ. ಸರಿನಾ? ಇದು ನಿಮ್ಮ ಉತ್ತರ.
ನೋಡ್ಕೊಳ್ಳಿ, ಹಾಗೇನೆ ನಾನು ಹಂಗೆ ಚೆಕ್ ಮಾಡ್ಕೊತೀನಿ. 24 ಯಾಕೆ ಬರೋದೆ ಇಲ್ಲಿ? ಎಲ್ಲ ಅರ್ಧಂಬರ್ಧ ಕೆಲಸ ನಂದು. ಹುಡುಗರು ಇದೇ ಉತ್ತರ.